ಫಯಾಜ್ನ ಪ್ರೀತಿ ಮಾಡ್ತಿದ್ರ ನೇಹಾ. ಪ್ರೀತಿ ಮಾಡಿ ಮೋಸ ಮಾಡಿದ್ದಕ್ಕೆ ಹತ್ಯೆ ಮಾಡಿದ್ನ ಫಯಾಜ್ನ ತಾಯಿ ಮುಮ್ತಾಜ್ ಈ ಘಟನೆಯ ಕುರಿತು ಪ್ರತಿಕ್ರಿಯಿಸಿ ಏನ್ ಹೇಳಿದ್ರು ಗೊತ್ತಾ? ನಮಸ್ತೆ ಗೆಳೆಯರೇ, ಮಾಹಿತಿ ಮಾಧ್ಯಮಕ್ಕೆ ಸ್ವಾಗತ. ಇತ್ತೀಚಿನ ಯುವ ಪೀಳಿಗೆಯಲ್ಲಿ ಹೇಗೆ ಯಾವಾಗ ಪ್ರೀತಿ ಮಾಡಬೇಕು ಅನ್ಸುತ್ತೋ, ಯಾವಾಗ ಪ್ರೀತಿ ಮಾಡಬಾರ್ದು ಅನ್ಸುತ್ತೋ ಒಂದು ತಿಳಿಯೋದಿಲ್ಲ. ಈ ಪ್ರೀತಿ ಅನ್ನೋದು ಯುವ ಪೀಳಿಗೆ ಮನಸ್ಸಿನಲ್ಲಿ ಮದವೇರಿದ ಹುಚ್ಚು ಕುದುರೆಯಂತೆ ಓಡ್ತಿರುತ್ತೆ. ಕೊನೆಗೆ ಗ್ರಹಚಾರ ಕೆಟ್ಟರೆ ಈ ರೀತಿಯಾಗಿ ತಂದೆ ತಾಯಿಗಳಿಗೆ ನೋವು ನೀಡಿ ಆತ್ಮಹತ್ಯೆ ಕೊಲೆಗಳಲ್ಲಿ ಈ ಹುಚ್ಚು ಪ್ರೀತಿಗಳು ಅಂತ್ಯವಾಗುತ್ತೆ. ಅದೇ ರೀತಿಯಾಗಿ ನೇಹಾ ಜೀವನದಲ್ಲೂ ಆಗಿದೆ. ನೇಹಾ ಹತ್ಯೆಯ ಬಗ್ಗೆ ಮಾತನಾಡಿರುವ ಫಯಾಜ್ನ ತಾಯಿ ಮುಮ್ತಾಜ್, ನನಗೆ ಈ ಘಟನೆಯ ಕುರಿತಾಗಿ ತಿಳಿದದ್ದೇ ಟಿವಿಯಲ್ಲಿ ಸುದ್ದಿ ನೋಡಿದಾಗ. ನನ್ನ ಮಗ ಒಳ್ಳೆಯವನಾಗಿದ್ದ. ಅವನು ತಾನಾಗೆ ಪ್ರೀತಿಯಲ್ಲಿ ಬಿದ್ದಿರಲಿಲ್ಲ. ತುಂಬಾ ಚೆನ್ನಾಗಿ ಓದ್ತಿದ್ದ ನನ್ನ ಮಗ. ಭವಿಷ್ಯದ ಬಗೆಗೆ ಹಲವು ಕನಸುಗಳನ್ನ ಕಂಡಿದ್ದ. KAS ಅಧಿಕಾರಿ ಮಾಡಬೇಕು ಅಂತ ನನಗೆ ತುಂಬಾ ಆಸೆ ಇತ್ತು. ಹಾಗೆ ಚೆನ್ನಾಗಿ ವಿದ್ಯಾಭ್ಯಾಸ ಮಾಡ್ತಿದ್ದ. ಅಷ್ಟೇ ಅಲ್ಲ, ಜಿಮ್ ಬಾಡಿ ಬಿಲ್ಡಿಂಗ್ ಅಲ್ಲಿ ಹೆಸರು ಮಾಡಿದ್ದ. ಸನ್ಮಾನ ಮಾಡಿಸ್ಕೊಂಡಿದ್ದ. ಇದಾದ ಬಳಿಕ ಹುಡುಗಿಯರು ಹೆಚ್ಚಾಗಿ ಮಾತನಾಡಿಸ್ತಿದ್ರು. ನನ್ನ ಮಗ ತಾನಾಗೆ ನೇಹಾನ ಪ್ರೀತಿ ಮಾಡಿರ್ಲಿಲ್ಲ. ನೇಹಾನೇ ಕ್ಯಾಂಟೀನ್ನಲ್ಲಿ ಅವನ ನಂಬರ್ ತಗೊಂಡು ಅವನಿಗೆ ಪ್ರಪೋಸ್ ಮಾಡಿತ್ತು. ಇದೆಲ್ಲ ನನಗೆ 1 ವರ್ಷದ ಹಿಂದೆ ತಿಳಿದಿತ್ತು. ಆಗಲೇ ನಾನು ಈ ಪ್ರೀತಿ ಗೀತಿಯೆಲ್ಲ ಬೇಡಪ್ಪ ಅಂತ ಬುದ್ಧಿ ಹೇಳಿದ್ದೆ. ಆದ್ರೆ ಪರಸ್ಪರ ಇಬ್ರು ಪ್ರೀತಿ ಮಾಡ್ತಿದ್ರಿಂದ ಮದುವೆ ಆಗಬೇಕು ಅಂತಾನೂ ಇದ್ರು. ಇದೆಲ್ಲ ನನಗೆ ಮೊದಲೇ ತಿಳಿದಿತ್ತು. ಆದ್ರೆ ದುರಾದೃಷ್ಟವಶಾತ್ ಏನಾಯ್ತೋ ಗೊತ್ತಿಲ್ಲ, ಇಂತಹ ಕೆಟ್ಟ ಕೆಲಸ ಮಾಡಿದ್ದಾನೆ. ನೇಹಾ ಸಹ ತುಂಬಾ ಒಳ್ಳೆ ಹುಡುಗಿ, ನನ್ನ ಮಗಳಿದ್ದ ಹಾಗೆ. ನಂಗೆ ಮಗ ಬೇರೆಯಲ್ಲ, ನೇಹಾ ಬೇರೆಯಲ್ಲ. ಆದ್ರೆ ಇಂತಹ ಘಟನೆ ನಡೆದು ಹೋಗಿದೆ. ಅವರ ತಾಯಿ ತಂದೆಗೆ ಎಷ್ಟು ನೋವಾಗಿದೆಯೋ ನನಗೂ ಅದಕ್ಕಿಂತ ಹೆಚ್ಚಾಗಿ ನೋವಾಗಿದೆ. ಅವರ ತಾಯಿ ತಂದೆ ಹಾಗೆ ಇಡೀ ರಾಜ್ಯದ ಜನತೆಗೆ ನಾನು ಕ್ಷಮೆ ಕೇಳ್ತೀನಿ. ನನ್ನ ಮಗ ಮಾಡಿರುವ ತಪ್ಪಿಗೆ ತಕ್ಕ ಶಿಕ್ಷೆ ಆಗಲೇಬೇಕು. ನಾನು ಸಹ 100 ಮಕ್ಕಳಿಗೆ ಪಾಠ ಕಲಿಸ್ತೀನಿ. ಈಗ ನನ್ನ ಮಗನೇ ತಪ್ಪು ಮಾಡಿದ್ದಾನೆ, ಆ ತಪ್ಪಿಗೆ ತಕ್ಕ ಶಿಕ್ಷೆಯಾಗ್ಲಿ ಅಂದಿದ್ದಾರೆ ಫಯಾಜ್ನ ತಾಯಿ ಮುಮ್ತಾಜ್. ನೇಹಾ ತಂದೆ ತಾಯಿ ಸಹ FIR ನಲ್ಲಿ ನನ್ನ ಮಗಳನ್ನ ಮದುವೆ ಮಾಡಿಕೊಡುವಂತೆ ಕೇಳಿದ್ದ. ನಾವು ಒಪ್ಪಿರ್ಲಿಲ್ಲ. ಅವರ ಮನೆಯವರಿಗೂ ವಿಷಯ ತಿಳಿಸಿದ್ವಿ ಅಂತ ದಾಖಲಿಸಿದ್ದಾರೆ. ಎಲ್ಲವನ್ನು ಕೂಲಂಕುಷವಾಗಿ ನೋಡಿದಾಗ ಹರೆಯದ ವಯಸ್ಸಿನಲ್ಲಿ ಪ್ರೀತಿಗೆ ಬಿದ್ದು ಎಂತಹ ಪರಿಸ್ಥಿತಿ ತಂದುಕೊಂಡ್ರು ನೋಡಿ. ಮೊದಲಿಗೆ ಪ್ರತಿಯೊಬ್ಬ ಹೆಣ್ಣು ಮಕ್ಕಳು ನೇಹಾಗೆ ಆದ ಪರಿಸ್ಥಿತಿಯನ್ನ ನೋಡಿಯಾದ್ರೂ ಪ್ರೀತಿಯಲ್ಲಿ ಮುಂದಿನ ಹೆಜ್ಜೆ ಇಡಿ. ಅದೇ ರೀತಿಯಾಗಿ ಫಯಾಜ್ನಂತಹ ಹುಚ್ಚು ಪ್ರೇಮಿಗಳು ಸ್ವಲ್ಪ ಯೋಚಿಸಿ. ಪ್ರೀತಿ ಸಿಗಲಿಲ್ಲ ಅಂತ ಪ್ರಾಣ ತೆಗೆದ್ರೆ ಅಥವಾ ಪ್ರಾಣ ಕಳೆದುಕೊಂಡ್ರೆ ಪ್ರೀತಿ ಸಿಗೋದಿಲ್ಲ. ಅದರ ಬದಲಿಗೆ 2 ಕುಟುಂಬಗಳಿಗೂ ಬರೀ ನೋವು ಮಾತ್ರ ಸಿಗುತ್ತೆ. ದಯವಿಟ್ಟು ಇಂದಿನ ಪೀಳಿಗೆಗೆ ಇಂತಹ ಘಟನೆಗಳು ಉದಾಹರಣೆಯಾಗಲಿ. ಯಾವುದೇ ದುಡುಕಿನ ನಿರ್ಧಾರ ಮಾಡುವ ಮೊದಲು ಸ್ವಲ್ಪ ಯೋಚಿಸಿ. ನೇಹಾ ಆತ್ಮಕ್ಕೆ ಶಾಂತಿ ಸಿಗಲಿ, ಹಾಗೆ ಫಯಾಜ್ ತಪ್ಪಿಗೆ ತಕ್ಕ ಶಿಕ್ಷೆಯಾಗಲಿ ಅಂತ ಹೇಳ್ತಾ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಿಳಿಸಿ. ಹಾಗೆ ಈ ಮಾಹಿತಿಯನ್ನ ಎಲ್ಲರೊಂದಿಗೆ ಹಂಚಿಕೊಳ್ಳಿ. ಹಾಗೆ ನೀವಿನ್ನು ಮಾಹಿತಿ ಮಾಧ್ಯಮಕ್ಕೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗ್ಬಿಡಿ.